ಧರ್ಮಸ್ಥಳ ಪರಿಸರದಲ್ಲಿ ನೂರಾರು ಶವಗಳನ್ನು ಊತಿಟ್ಟಿರುವಂತಹ ಪ್ರಕರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇರುವಂತದ್ದು. ಇದರ ಅಪಪ್ರಚಾರ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ನಡೀತದೆ ಅಂತ ಕ್ಷೇತ್ರದ ಪರವಾಗಿ ಈಗ ಭಕ್ತರು ಬೀದಿಗಿಳಿದು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು. ಚಿಕ್ಕಮಗಳೂರಿನಲ್ಲೂ ಕೂಡ 2,000ಕ್ಕೂ ಅಧಿಕ ಭಕ್ತರು ಇದೀಗ ಪ್ರತಿಭಟನೆಯಲ್ಲಿ ತೊಡಗಿರುವಂತದ್ದು. 2 ಕಿಲೋಮೀಟರ್ ವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆ ನಡೆಸಿ ಆಜಾದ್ ಪಾರ್ಕ್ ವೃತ್ತದಲ್ಲಿ ಬಹಿರಂಗ ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಸೇರಿರುವಂತದ್ದು. ಈಗ ಮಹಿಳಾ ಭಕ್ತರು ಕೂಡ ನನ್ನ ಜೊತೆಗಿದ್ದಾರೆ, ಅವರು ಮಾತಾಡಿಸ್ತೀನಿ. ಮೇಡಮ್, ಒಂದು ಅಪಪ್ರಚಾರದ ವಿರುದ್ಧ ಒಂದು ಪ್ರತಿಭಟನೆ ನಡೀತಾ ಇದೆ, ಭಾರಿ ಸಂಖ್ಯೆಯಲ್ಲಿ ಸೇರಿದ್ದೀರಾ. ಈ ಹೊತ್ತಿನಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಬೋಲೋ ಭಾರತ್ ಮಾತಾ ಕಿ ಎಂದು ಗೊತ್ತು ನಮ್ಗೆ. ನಾವು ನಮ್ಮ ಧರ್ಮನ ರಕ್ಷಣೆ ಮಾಡೋಕ್ಕೋಸ್ಕರ ನಾವು ಬದುಕಿದೀವಿ ಅನ್ನೋದು ನನಗೆ ಗೊತ್ತಿದೆ. ಯಾಕೆಂದ್ರೆ ನಾನು ಹುಟ್ಟಿರೋದು ಹಿಂದೂ ರಾಷ್ಟ್ರದಲ್ಲಿ. ಹಿಂದುತ್ವ ಅನ್ನೋದನ್ನ ಒಂದು ಹೃದಯದಲ್ಲಿ ಅಳವಡಿಸ್ಕೊಂಡಿದೀವಿ. ನಾನು ಈ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಧರ್ಮಸ್ಥಳ ಅನ್ನೋದು ನಮ್ಮ ಹಿಂದೂಗಳಿಗೆ ಒಂದು ರಕ್ಷಣಾ ಸ್ಥಳ. ಯಾಕೆಂದ್ರೆ ಸ್ವಾಮಿ ಮಂಜುನಾಥೇಶ್ವರ ದೇವ್ರನ್ನ ನಾವು ಮನೆ ದೇವ್ರು ಅಂತೇಳಿ ಪೂಜಿಸ್ತೀವಿ. ಪ್ರತಿ ಒಂದು ಜನಾಂಗನು ನಮ್ಮ ದೇಶದಲ್ಲಿರುವಂತ ಎಲ್ಲೆಲ್ಲಿಂದನೂ ಬರ್ತಾರೆ. ಎಂತ ಸ್ಟಾರ್ಗಳು, ಫಿಲ್ಮ್ ಆಕ್ಟರ್ ಆಗಿರ್ಬೋದು, ಕ್ರಿಕೆಟರ್ಸ್ ಆಗಿರ್ಬೋದು, ಪ್ರತಿಯೊಬ್ರು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಧರ್ಮಸ್ಥಳ ಆಗಿರ್ಬೋದು ಬರ್ತಾರೆ. ಇವತ್ತಿನ ದಿನ ಯಾರೋ ಒಬ್ಬ ಕೇರಳದವನು ಬಂದ್ಬಿಟ್ಟು ಇವತ್ತು ಒಬ್ಬ ಸಮೀರ್ ಅನ್ನೋ ವ್ಯಕ್ತಿನ ಬಿಟ್ಟು ಅವನು ಇವತ್ತು ನಮ್ಮ ಧರ್ಮಸ್ಥಳನ, ನಮ್ಮ ಹಿಂದೂ ಧರ್ಮನ ಹಾಳು ಮಾಡಬೇಕು ಅಂತೇಳಿ ತುಂಬಾ ಅಂದ್ರೆ ತುಂಬಾ ಒಂದು ಅವನು ಮುಂದೆ ನಿಂತು ಮಾಡ್ತಾ ಇದ್ದಾನೆ ಇದನ್ನ. ಬಟ್ ನಾನು ಒಂದು ಸರ್ಕಾರನೂ ಒಂದು ಕೇಳ್ತೀನಿ, ಮತ್ತೆ ನಮ್ಮ ಒಂದು ಕೋರ್ಟ್ ಅನ್ನು ಕೇಳ್ತೀನಿ. ಯಾಕೆಂದ್ರೆ ಒಬ್ಬ ಭೀಮಾ ಅಂತ ಹೆಸರಿಟ್ರಿ ನೀವು ಆ ವ್ಯಕ್ತಿಗೆ, ಅವನು ಮಾಸ್ಕ್ ತೆಗ್ದಿಲ್ಲ, ನೀವು ಮಾಸ್ಕ್ ಹಾಕಿದೀರ, ಅವನು ಭೀಮಾ ಅಂತ ನೀವು ಹೆಸರಿಟ್ಟಿದ್ದು ಮೊದಲನೇ ತಪ್ಪು. ಯಾಕೆ ಅಂತ ಅಂದ್ರೆ, ನಾವು ಭೀಮಾ ಅಂತ ನೋಡೋದನ್ನ ಪಾಂಡವರು ಇದ್ರಲ್ಲಿ ಭೀಮನ್ನ ನೀವು ಹೆಸರನ್ನ ಅವನಿಗೆ ಕೊಟ್ಟಿದ್ದೀರಾ. ಯಾಕೆ ಈ ಪ್ರಶ್ನೆ ನಾನು ಕೇಳ್ದೆ ಅಂತ ಅಂದ್ರೆ, ಅವನು 60-70 ವರ್ಷದ ವಯಸ್ಕ ಅಲ್ಲ, ಅವನು 35-40 ವರ್ಷದ ವಯಸ್ಕ. ಅವನು ಹೇಳೋದು ನೂರಾರು ಶವಗಳನ್ನ ಹೂತಿದೀನಿ ಅಂತ ಇದ್ದಾನೆ, 36 ಜಾಗದಲ್ಲಿ ಹೂತಿದೀನಿ ಅಂತ ಇದ್ದಾನೆ, 18 ಜಾಗನ ಹುಡುಕಿದ್ದಾರೆ. ಆ 18 ಜಾಗದಲ್ಲಿ ಎಲ್ಲೂ ಕಾಣಿಸ್ತಾ ಇರೋದು, ಇನ್ನ 16 ಜಾಗದಲ್ಲಿ ಸಿಗುತ್ತೆ ಅನ್ನೋದು ನಾವು ನಂಬಕ್ ಅಸಾಧ್ಯ. ಆಯ್ತಾ? ಅದ್ರ ಜೊತೆ ಈಗ ಒಬ್ಬ ವ್ಯಕ್ತಿ ನಾನೇ ಹೂತಿದ್ದೀನಿ ಅಂತ ಬಂದಾಗ ಅವನಿಗೆ ಪೊಲೀಸ್ ಪ್ರೊಟೆಕ್ಟ್ ಕೊಟ್ಟು ಆ ಸ್ಟೇಷನ್ ಕಸ್ಟಡಿಯಲ್ಲಿ ಇಡಬೇಕು ಅವನನ್ನ. ಅದನ್ನ ಬಿಟ್ಟು ನೀವು ಅವನನ್ನ ಬೆಳಿಗ್ಗೆಯಿಂದ ಸಂಜೆ ತನಕ ವಿಚಾರಣೆಗೆ ಹೊರಗಡೆ ಬಿಟ್ಟು ಆ ಸ್ಥಳನ ಮಹಾಜರ್ ಮಾಡಕ್ ಬಿಟ್ಟು ಮತ್ತೆ ಅವನನ್ನ ಹೊರಗಡೆ ಒಂದು ಫೋನ್ ಕೊಟ್ಟು ಕಳ್ಸಿದೀರಾ. ಅವ್ರದ್ದು ಒಂದು ಗ್ಯಾಂಗ್ ಏನಿದೆಯೋ ಆ ಗ್ಯಾಂಗ್ ಕೂತ್ಕೊಂಡು ನಾಳೆ ದಿನ ಏನ್ ಮಾಡ್ಬೇಕು ಅನ್ನೋದನ್ನ ರೂಪುರೇಷೆಗಳನ್ನ ಮಾಡ್ತಾ ಕೂರ್ತಾರೆ. ನಾಳೆ ಏನ್ ಮಾಡ್ಬೋದು, ನಾವ್ ಯಾವ ತರ ಹುಡುಕ್ಬೋದು, ಇನ್ನೇನ್ ಸುಳ್ಳು ಹೇಳ್ಬೋದು ಅಂತ. ದಯಮಾಡಿ ನಾನು ಇದನ್ನ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಅವನನ್ನ ಫಸ್ಟ್ ಕಸ್ಟಡಿ ತಗೊಳ್ಳಿ. ಅವನು ಹೇಳಿರೋದು ಸುಳ್ಳು, 100% 100 ಸುಳ್ಳು. ಯಾಕೆ ಅಂದ್ರೆ, ನಾನೊಬ್ಬ ಶವ ಹೂತಿದ್ದೀನಿ ಎಂದಾದ್ಮೇಲೆ ಅವನು ಕೊಲೆಗಾರನೇ. ನನ್ನ ಪ್ರಶ್ನೆ ಅಷ್ಟೇ, ಅವನು ಕೊಲೆಗಾರನೇ. ಮೇಡಮ್, ಈಗ ಅನಾಮಿಕ ಹೇಳಿದ ಜಾಗದಲ್ಲೆಲ್ಲ ಕೂಡ ಹುಡುಕಿದ್ದಾರೆ, ಯಾವುದೇ ಕುರುಗಳು ಪತ್ತೆ ಆಗ್ತಿಲ್ಲ. ಇನ್ನೂ ಕೂಡ ಮುಂದುವರೆದು ಉತ್ಖನನ ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ನಿಮ್ಮ ಅಭಿಪ್ರಾಯ ಏನು? ಶ್ರೀ ಮಂಜುನಾಥ ಧರ್ಮಸ್ಥಳ, ಶ್ರೀ ಮಂಜುನಾಥ ನಮೋ ನಮಃ. ಈ ಧರ್ಮಸ್ಥಳ ಯಾವ ಜಾತಿನೂ ನೋಡಿಲ್ಲ, ಎಲ್ಲರಿಗೂ ಆಶ್ರಯ ಕೊಟ್ಟಿದೆ. ಯಾರಾದ್ರೂ ಅನ್ನದಾನ ಅಂತ ಮಾಡ್ತಿದ್ದಾರೆ. ಯಾಕೆಂದ್ರೆ ಧರ್ಮಸ್ಥಳ ಈಗ 2ನೇ ತಿರುಪತಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಉನ್ನತಿ ಮಟ್ಟಕ್ಕೆ ಹೋಗುತ್ತೆ ಅಂತ ಆ ಕ್ಷೇತ್ರನ ಹೆಸರನ್ನ ಅತಿರೇಕದಿಂದ ಕೆಳಗಿಳಿಸಕ್ಕೆ, ಅತಿಯಾಗಿ ಕೆಳಮಟ್ಟದಲ್ಲಿ ತೋರ್ಸಕ್ಕೆ ಆ ತರ ಮಾಡ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಎಸ್ಐಟಿ ತನಿಖೆಯಲ್ಲಿ ನಿಮ್ಗೆ ನಂಬಿಕೆ ಇದೆಯಾ ಮೇಡಮ್? ಹೇಗೆ? ಖಂಡಿತವಾಗಿಯೂ ನಂಬುವಂತ ವಿಷಯ ಅಲ್ಲ ಅನ್ಸುತ್ತೆ. ಜನಸಾಮಾನ್ಯನಾಗಿ ಅವನು ಯಾರು ಅಂತ ಅವನ ಗುರುತು ಪರಿಚಯವನ್ನ ಹೇಳ್ಕೊಳ್ಳದೆ ಇರೋಂತವನೊಬ್ಬ ಹೇಳಿದ್ದನ್ನ ಇಷ್ಟು ದೀರ್ಘವಾಗಿ ತೀವ್ರವಾಗಿ ತನಿಖೆ ನಡೆಸ್ತಾ ಇದ್ದಾರೆ ಅಂದಾಗ ನಂಬಲ್ ಅರ್ಹ ಅಂತ ಅನಿಸ್ತಾ ಇಲ್ಲ ನಮ್ಗೆ. ನಿಜವಾಗಿಯೂ ನಾವು ಎಲ್ಲರಿಗೂ ಒಂದು ಪುಣ್ಯ ಕ್ಷೇತ್ರ ಆಗಿರುವಂತ ಧರ್ಮಸ್ಥಳ, ಪ್ರತಿಯೊಂದು ಒಳ್ಳೆ ಕೆಲಸ ಆಗಲಿ ಎಲ್ಲದಕ್ಕೂ ಹೋಗುವಂಥದ್ದು ದೇಶಾದ್ಯಂತ, ಕರ್ನಾಟಕದಾದ್ಯಂತ, ಅದು ದಕ್ಷಿಣ ಕನ್ನಡ ಮತ್ತೆ ಚಿಕ್ಕಮಗಳೂರು ಜಿಲ್ಲೆಯವರು ತುಂಬಾ ಮನೆ ದೇವರನ್ನಾಗಿ ನಂಬ್ತಾ ಇರುವಂತ ಕ್ಷೇತ್ರ. ಇದಕ್ಕೆಲ್ಲದಕ್ಕೂ ಸ್ವಾಮಿ ಮಂಜುನಾಥ ಮತ್ತೆ ಅಣ್ಣಪ್ಪ ಸ್ವಾಮಿನ ಉತ್ತರ ಕೊಡಲಿದ್ದಾರೆ ಅನ್ನೋಂಥದ್ದು. ನೀವು ಕಳೆದ 13 ದಿನಗಳಿಂದ ನೋಡ್ತಾ ಇದ್ದೀರಾ, ನಿರಂತರವಾಗಿ ಶೋಧ ಕಾರ್ಯ ನಡೀತಾ ಇದೆ. ಯಾವುದೇ ಕುರುಗಳು ಕೂಡ ಪತ್ತೆ ಆಗ್ತಾ ಇಲ್ಲ, ಆದ್ರೂ ಕೂಡ ತನಿಖೆ ನಡೀತಾ ಇದೆ. ಈ ಹೊತ್ತಿನಲ್ಲಿ ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದೆಲ್ಲ ಸರ್ಕಾರ ಮಾಡ್ತಿರೋ ಷಡ್ಯಂತರ ಅಂತಾನೆ ಹೇಳ್ತೀನಿ. ಇದರಿಂದ ಕಮ್ಯುನಿಸ್ಟ್ ಮತ್ತು SDP ಅವರ ಕೈವಾಡ ಸ್ಪಷ್ಟವಾಗಿ ಕಾಣ್ತಿದೆ. ಯಾವುದೇ ಪಾಯಿಂಟ್ ಅಲ್ಲಿ ನೀವು ನೋಡಬಹುದು, ಸಣ್ಣ JCB ತಂದಿಸಿದ್ರು, ಆಮೇಲೆ ದೊಡ್ಡದ್ ತರಿಸಿದ್ರು,
ಅಲ್ಲಿ ಒಬ್ಬ ಮನುಷ್ಯ ಒಂದು ಕಾಮನ್ ಸೆನ್ಸ್ ಒಬ್ಬ ಮನುಷ್ಯ ಹೋಗ್ಬಿಟ್ಟು 13 ಅಡಿ ತೋಡ್ಬಿಟ್ಟು ಒಂದು ಹೆಣ್ಣನ್ನು ಊಟಕ್ಕೆ ಸಾಧ್ಯನಾ? ಅವ್ನು ತೋರಿಸಿರೋ ಒಂದು ಪಾಯಿಂಟ್ ಅಲ್ಲೂ ಕೂಡ ಯಾವ್ದು ಹೆಣ ಸಿಕ್ಕಿಲ್ಲ, ಏನು ಆಗಿಲ್ಲ. ಆಮೇಲೆ ಅದಕ್ಕೆಲ್ಲರೂ ಪುರಾವೆಗಳು ಏನೂ ಇಲ್ಲ. ಆಮೇಲೆ ಧರ್ಮಸ್ಥಳ ಬರೀ ಒಂದು ಕ್ಷೇತ್ರ ಅಲ್ಲ, ಅದು ಹಳ್ಳಿಗಳಿಗೆ ಕುಡಿಯೋ ನೀರಿಂದ ಹಿಡಿದು ಪ್ರತಿಯೊಂದು ಸ್ವಸಹಾಯ ಸಂಘಗಳಿಂದ ಹಿಡಿದು ಎಲ್ಲಾ ರೀತಿ ವೈದ್ಯಕೀಯ ಇರ್ಬೋದು, ಎಲ್ಲಾ ರೀತಿಯಲ್ಲೂ ಸಹಾಯ ಮಾಡ್ತಿರೋದು. ಅದು ಒಂದು ಆಲದ ಮರದ ತರ, ಅದನ್ನ ನಾವು ಯಾವತ್ತೂ ಬಿಟ್ಕೊಡಲ್ಲ. ನಿಮಗೇನ್ ಅನ್ಸುತ್ತೆ ಸರ್ ಈ ತನಿಖೆ? ಟೋಟಲಿ ಇಡೀ ದೇಶದಲ್ಲಿ ನಡೀತಾ ಇರತಕ್ಕಂತ ಏನು ಹಿಂದೂ ದೇವಸ್ಥಾನಗಳ ಮೇಲೆ ಆಕ್ರಮಣ ನಡೀತಾ ಇದೆ. ಅವತ್ತು ತಿರುಪತಿ ಆಯ್ತು, ಶನಿಸಿಂಗ್ನಾಪುರ ಆಯ್ತು, ಶಬರಿಮಲೆ ಆಯ್ತು, ಅದಾದ ನಂತರ ಈಗ ಧರ್ಮಸ್ಥಳ. ಒಂದು ನಗು ಬರೋದೇನು ಅಂತ ಹೇಳಿದ್ರೆ, ಕೇಂದ್ರದ ಗೃಹ ಸಚಿವ ಪರಮೇಶ್ವರ್ಗೆ ಒಂದು ಪ್ರಶ್ನೆಯನ್ನು ಇಡ್ತೀನಿ. ಸ್ವಾಮಿ, ಯಾವನಾದ್ರೂ ಹೆಣ ಹುಣಕ್ಕೆ ಅನಾಮಧೇಯ ಒಂದು ವ್ಯಕ್ತಿಯ ಹೆಣವನ್ನ ನಾವು ಕೊಟ್ರೆ ಅವನು 2 ಅಡಿ 3 ಅಡಿ ಹೂತ್ ಹೋಗ್ತಾನೆ, ಬಿಟ್ರೆ 18 ಅಡಿ ಉದ್ದಕ್ಕೆ ಯಾರು ಕೂಡ ಹೂಣಲ್ಲ ಅಂತಕ್ಕಂಥದ್ದನ್ನ ತಿಳ್ಬೇಕು. ಒಬ್ಬ ಬುರುಡೆ ಇಲ್ಲದ ಮನುಷ್ಯ ಬುರುಡೆ ತಂದಿದ್ದಾನೆ, ತಲೆ ಇಲ್ಲದ ಮನುಷ್ಯ ತಲೆ ತಂದಿದ್ದಾನೆ. ಅದನ್ನ ನಂಬಿ ನೀವು SIT ಕೊಟ್ಟಿರತಕ್ಕಂಥದ್ದು ಈ ರಾಜ್ಯದ ಈ ದೇಶದ ಹಿಂದೂಗಳ ಒಂದು ದೌರ್ಭಾಗ್ಯ ಅಂತ ಹೇಳ್ತೀನಿ. ನಾನು ಈ ಮುಖಾಂತರ ಒಂದು ಮಾತನ್ನ ಹೇಳಕ್ ಹೇಳ್ತೀನಿ. ಈ ಮೂಲಕ ಇವತ್ತು ಮಂಜುನಾಥ ಸ್ವಾಮಿಯ ಕ್ಷೇತ್ರವನ್ನ ನಿರ್ವಹಣೆ ಮಾಡ್ತಾ ಇರತಕ್ಕಂತಹ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರೇ, ಇಡೀ ಸಮಸ್ತ ಹಿಂದೂ ಸಮಾಜ ನಿಮ್ಮ ಜೊತೆ ಇದೆ. ನೀವು ಏನು ಹೆದರಬೇಡಿ. 13ನೇ ಪಾಯಿಂಟ್ ಅನ್ನ ಅಗದಾಯ್ತು. ಮತ್ತೆಲ್ಲಾದ್ರೂ ಅಲ್ಲಿ ಇಲ್ಲಿ ಹೆಣ ಅಂತ ಹೋದ್ರೆ ನಿಮಗೆ ಹಿಂದೂ ಸಮಾಜ ಎಚ್ಚರಿಸುತ್ತೆ. ಮತ್ತೆ ಇನ್ನೊಂದು ಮನವಿಯನ್ನ ಮಾಡ್ತೇನೆ. ಏನು ದತ್ತಪೀಠದಲ್ಲಿ ಸುಮಾರು 50-60 ಗೋರಿಗಳಿದಾವೆ, ಅದು ಡಮ್ಮಿ ಗೋರಿಗಳು. ಅದನ್ನ ನೀವು ಕೂಡಲೇ ಗೃಹ ಸಚಿವರೇ ಉತ್ತನನ ಮಾಡಬೇಕು. ಅಲ್ಲಿ ಯಾವುದೋ ಮೂಳೆಗಳಿಲ್ಲ, ಬುರುಡೆಗಳಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಆ ಗೋರಿಗಳನ್ನ ಕೂಡಲೇ ಅದನ್ನ ಉತ್ತನನ ಮಾಡಿ ತೆರವುಗೊಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡ್ತೇವೆ. ನೀವು ತೆರವುಗೊಳಿಸಲಿಲ್ಲ ಅಂತ ಹೇಳಿದ್ರೆ ಇದ್ರ ವಿರುದ್ಧವಾಗಿ ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಹಾಕೊಳ್ತೇವೆ ಅಂತಕ್ಕಂಥ ಮಾತನ್ನು ಈ ಸಮಯದಲ್ಲಿ ಹೇಳ್ತೇನೆ. ಸಾಕಷ್ಟು ಜನ ಪ್ರತಿಭಟನೆಯಲ್ಲಿ ಕೂಡ ಇರುವಂತದ್ದು, ಇನ್ನೂ ಕೂಡ ಯುವಕರು ಕೂಡ ಇರುವಂತದ್ದು ನಮ್ಮ ಜೊತೆಗೆ. ಸರ್, ನಿಮಗೆ ಈ ತನಿಖೆಯಲ್ಲಿ ಏನ್ ಅನಿಸ್ತಾ ಇದೆ? ಸತ್ಯಾಂಶ ಹೊರ ಬರ್ತಾ ಇದೆಯಾ ಅನ್ಸುತ್ತಾ? ಏನ್ ಅನ್ಸುತ್ತೆ? ಸತ್ಯಾಂಶ ಹೊರಗೆ ಬರಕ್ ಸತ್ಯ ಏನಿದೆ ಅಲ್ಲಿ? ಇವರೆಲ್ಲ ರಾಜ್ಯ ಸರ್ಕಾರ ಮಾಡ್ತಿರೋದೇ ಸುಳ್ಳು. ಅವನೊಬ್ಬ ಹುಚ್ಚ ಮಹೇಶ್ ತಿಮ್ಮರೋಡಿ ಮಹಿಳಾ ಪರ ಹೋರಾಟಗಾರ ಅಂತ ಬರ್ತಾನೆ. ಮೊನ್ನೆ ಸುವರ್ಣ ನ್ಯೂಸ್ ಆಂಕರ್ಗೆ ಅವಳೊಬ್ಳು ಹರ್ಕಂತಾಳೆ ಅಂತಾನೆ. ಅವನೊಬ್ಬ ಮಹಿಳಾ ಪರ ಹೋರಾಟಗಾರನ ಅವನು. ಲೋಫರ್ ಹುಚ್ಚ ನನ್ ಮಗ. ಅವನನ್ನ ಇಟ್ಕೊಂಡು ಇವರು SIT ತನಿಖೆ ಮಾಡ್ತಾರೆ. ಇಂಥ ಲೋಫರ್ಗಳನ್ನ ಇಟ್ಕೊಂಡು ತನಿಖೆ ಮಾಡೋದನ್ನ ಬಿಟ್ಟು ಇವತ್ತೇ SIT ಧರ್ಮಸ್ಥಳವನ್ನ ಬಿಟ್ಟು ಹೋಗ್ಬೇಕು. ಇಲ್ಲವಾದಲ್ಲಿ ಇವತ್ತು ಇನ್ನೇನ್ ಪ್ರತಿಭಟನೆ ಮಾಡ್ತಿದ್ದೀವಿ, ಮುಂದಿನ ಧರ್ಮಸ್ಥಳದಲ್ಲಿ ಆಗುತ್ತೆ. ಇಡೀ ದೇಶದ ಹಿಂದೂಗಳು ಧರ್ಮಸ್ಥಳಕ್ಕೆ ಬಂದು ಪ್ರತಿಭಟನೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮ ಅಭಿಪ್ರಾಯ ಏನ್ ಸರ್? ಸರ್, ಧರ್ಮಸ್ಥಳದ ಬಗ್ಗೆ ನಮ್ಮ ಅಭಿಪ್ರಾಯ ಏನಂದ್ರೆ, ವೀರೇಂದ್ರ ಹೆಗಡೆ ಬಗ್ಗೆ ಈಗ ಸುಮ್ಮನೆ ಅಪಪ್ರಚಾರ ಆಗ್ತದೆ. ಇನ್ ಕೇಸ್ ವೀರೇಂದ್ರ ಹೆಗಡೆ ಎಲ್ಲರೂ ಇದೇ ತರ ಪ್ರತಿಭಟನೆಗೆ ಭಾಗಿಯಾದ್ರೆ ನನ್ನಂತ ಸಾವಿರಾರು ವಿದ್ಯಾರ್ಥಿಗಳು ಒಂದು ವರ್ಷದಲ್ಲಿ ಅವರು ಔಟ್ಪುಟ್ ಆಗ್ತಾರೆ. ನನ್ನಂತ ಸಾವಿರಾರು ವಿದ್ಯಾರ್ಥಿಗಳು ವೀರೇಂದ್ರ ಹೆಗಡೆ ಪರ ನಿತ್ಯ ನಿಲ್ತೀವಿ, ಹಿಂದೂ ಧರ್ಮದ ಪರ ನಿತ್ಯ ನಿಲ್ತೀವಿ ಅಂತ ಈ ಮೂಲಕ ಹೇಳ್ತೇನೆ ಸರ್. ಇದಿಷ್ಟು ಚಿಕ್ಕಮಗಳೂರಿನ ಜನರ ಒಂದು ಅಭಿಪ್ರಾಯ ಆಗಿರುವಂತದ್ದು. ಭಕ್ತರು ಇವತ್ತು 3,000ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಬೀದಿಗಿಳಿದು ಪ್ರತಿಭಟನೆ ನಡೆಸಿದ್ದಾರೆ. ಕೂಡಲೇ SIT ಅಧಿಕಾರಿಗಳ ತಂಡ ಏನಿದೆ ಅದು ಧರ್ಮಸ್ಥಳ ಬಿಟ್ಟು ತೆರಳಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂತದ್ದು. ಚಿಕ್ಕಮಗಳೂರಿನ ಕ್ಯಾಮರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.